ಮೋದಿಯವರೊಂದಿಗೆ ಮಾತನಾಡಿದ್ದು ನನಗೆ ಸಂದ ಗೌರವ. ನೋಡಿ, ಇದು ಅಮೆರಿಕಾದ ಅಧ್ಯಕ್ಷ ಹೇಳೋದು. ಅವರು ನನ್ನ ಆತ್ಮೀಯ ಗೆಳೆಯ. ಮೋದಿ ಜೊತೆ ಮಾತನಾಡಿದ್ದರ ಬಗ್ಗೆ ಟ್ರಂಪ್ ಟ್ವೀಟ್ ಮಾಡ್ಕತಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಲು ಭಾರತ ಒಪ್ಪಿಗೆ. ಮಾಸ್ಕೋಗೆ ಬಿಗ್ ಶಾಕ್ ನೀಡಿದ ನವದೆಹಲಿ. ಅಮೆರಿಕ ವೆನೆಜುವೆಲಾ ತೈಲ ಇನ್ಮೇಲೆ ಇಂಡಿಯಾಕ್ಕೆ. ಭಾರತದ ಈ ನಿರ್ಧಾರದಿಂದ ಉಕ್ರೇನ್ ಯುದ್ಧ ಕೊನೆಯಾಗಲಿದೆ. ಸಾವಿರಾರು ಜನರ ಜೀವ ಉಳಿಯಲಿದೆ ಎಂದ ಟ್ರಂಪ್. ಮೋದಿ ಮತ್ತು ನಾನು ಕೆಲಸ ಮಾಡಿ ತೋರಿಸುವ ವ್ಯಕ್ತಿಗಳು ಬಾಯಲ್ ಮಾತ್ರ ಮಾತಾಡುವವರಲ್ಲ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ಟ್ರಂಪ್. ತೈಲ ನಿಕ್ಷೇಪ ಇರುವ ರಾಷ್ಟ್ರಗಳಿಗೆ ಕಣ್ಣಿಟ್ಕೊಂಡು ಕೂತಿದ್ದ ಟ್ರಂಪ್ ಇರಾನ್ ಮೇಲೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಕಟ್ಟಕಡೆಯದಾಗಿ ವೆನೆಜುವೆಲಾ ಎನ್ನುವಂಥ ತೈಲ ನಿಕ್ಷೇಪದ ಆ ಒಂದು ಸಣ್ಣ ದೇಶಕ್ಕೂ ಕಣ್ಣು ಹಾಕಿ ಅಲ್ಲಿನ ತೈಲ ನಿಯಂತ್ರಣ ಈಗ ಅಮೆರಿಕದ ಕೈಯಲ್ಲಿ. ಹಾಗಾಗಿ ಇನ್ನು ಮುಂದೆ ಭಾರತ ಏನಿದ್ರು ತೈಲದ ವ್ಯವಹಾರಕ್ಕೆ ಭಾರತ ಮತ್ತು ವೆನೆಜುವೆಲಾದ ತೈಲಗಳು ಭಾರತಕ್ಕೆ ಕಳುಹಿಸ್ಕೊಡ್ತೀವಿ. ನಾವಿನ್ನು ಆಮದು ಮಾಡಿಕೊಳ್ಳಬೇಕಾಗಿರೋದು ಅಮೆರಿಕ ಮತ್ತು ಈ ವೆನೆಜುವೆಲಾದ ತೈಲಗಳನ್ನು. ಈವರೆಗೂ ಕೂಡ ರಷ್ಯಾದ ಜೊತೆ ಕಡಿಮೆ ದರದಲ್ಲಿ ತೈಲಗಳನ್ನು ಖರೀದಿ ಮಾಡ್ತಾ ಇದ್ವಿ. ಈಗ ರಷ್ಯಾದ ಅಧ್ಯಕ್ಷರ ಒಂದೊಂದು ಥರದ ಆಘಾತ ಅವರಿಗಿದು. ಈ ಒಂದು ವ್ಯವಹಾರ ತಾತ್ಕಾಲಿಕವಾಗಿ ನಿಲ್ಲುವಂತಹದ್ದು. ಅಮೆರಿಕ ಮತ್ತು ವೆನೆಜುವೆಲಾದ ತೈಲ ಖರೀದಿಗೂ ಕೂಡ ಭಾರತ ಚಿಂತನೆ ಮಾಡ್ತಾ ಇದೆ. ಮೋದಿಯವರೊಂದಿಗೆ ಮಾತನಾಡಿದ್ದು ನನಗೆ ಸಂದ ಗೌರವ ಅಂಥೇಳಿ ಡೊನಾಲ್ಡ್ ಟ್ರಂಪ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹೇಳ್ಕೊತಾರೆ. ಜಗತ್ತಿನ ಅತ್ಯಂತ ಬಲಾಢ್ಯ ದೇಶಗಳು ಗಮನಿಸಬಹುದಾದ ಒಂದು ವ್ಯಕ್ತಿತ್ವ ಅದು ಡೊನಾಲ್ಡ್ ಟ್ರಂಪ್. ಆ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಪ್ರತ್ಯೇಕವಾಗಿ ಗುರುತಿಸಿದ್ದು ಮಾತ್ರವಲ್ಲದೆ ಭಾರತದ ಪ್ರಧಾನಿಯ ಹೆಸರನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ದಲ್ಲದೆ ಆ ಭಾರತದ ಸ್ನೇಹ ನನಗೆ ಸಲ್ಲುವ ಗೌರವ ಅಂತ ಬರ್ಕತ್ತಾರೆ. ಇಡೀ ಜಗತ್ತೇ ಇವತ್ತು ಭಾರತದತ್ತ ನೋಡುವಂತಾಗಿದೆ. ಮಾಸ್ಕೋಗೆ ಬಿಗ್ ಶಾಕ್ ನೀಡಿದ ನವದೆಹಲಿ. ಅಮೆರಿಕ ವೆನೆಜುವೆಲಾ ತೈಲ ಇನ್ನು ಮೇಲೆ ಇಂಡಿಯಾಕ್ಕೆ ಬರುತ್ತೆ. ಭಾರತದ ಈ ನಿರ್ಧಾರದಿಂದ ಯುಕ್ರೇನ್ ಯುದ್ಧವೂ ಕೂಡ ಕೊನೆಯಾಗಲಿದೆ. ಸಾವಿರಾರು ಜನರ ಪ್ರಾಣ ಉಳಿಯಲಿದೆ ಅಂತ ಹೇಳಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಟೀಕಾಕಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ವಿಮರ್ಶೆ ಮಾಡುವವರಿಗೆ, ಟೀಕೆ ಮಾಡುವವರಿಗೆ, ಟೀಕೆಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಮೆರಿಕದ ಸುಂಕಗಳ ಬಗ್ಗೆ ಹಲವರು ಟೀಕೆ ಮಾಡಿದ್ರು, ನನ್ನನ್ನು ಮೂದಲಿಸಿದ್ರು, ಕುಹಕವಾಡಿದ್ರು. ನಮ್ಮ ತಾಳ್ಮೆ ಮತ್ತು ರಾಜತಾಂತ್ರಿಕತೆ ಇವತ್ತು ಫಲ ನೀಡಿದೆ. ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡಿದ ಪ್ರಧಾನಿ ಮೋದಿ. ಅಮೆರಿಕ ಸುಂಕ ವಿಧಿಸಿದ ಬೆದರಿಕೆ ಕೊಟ್ಟಾಗ ತಾಳ್ಮೆ ಕಳ್ಕೊಂಡು ಅಮೆರಿಕದ ಮುದಿಯ ಅಂತೇಳಿ ಹಂಗೆ ಹಿಂಗೆ ಅಂತ ನಾವೇನಾದರೂ ರಿಯಾಕ್ಟ್ ಮಾಡಿದ್ದಿದ್ರೆ ಈ ಫಲ ಸಿಗ್ತಿರ್ಲಿಲ್ಲ. ಇದು 140 ಕೋಟಿ ಭಾರತೀಯರ ಶಕ್ತಿ ತಾಳ್ಮೆಗೆ ಸಂದಿದ ಜಯ. NDA ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಅಂತಾರಾಷ್ಟ್ರೀಯ ಸಂಬಂಧಗಳಿದಾವಲ್ಲ, ಅದು ಅತ್ಯಂತ ಸಂಯಮ ಮತ್ತು ತಾಳ್ಮೆಯಿಂದಲೇ ಕಾದು ನೋಡಬೇಕು. NDA ಸಂಸದರಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಸನ್ಮಾನ. ಸಂಸತ್ತಿನಲ್ಲಿ ಅನೆಕ್ಸ್ನಲ್ಲಿ ಮೊಳಗಿದ ಜಯ ಘೋಷ. ಟೀಕಾಕಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಉತ್ತರ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಮತ್ತು ಕೆಡಿಸಿಕೊಳ್ಳುವುದು ನಮ್ಮ ಕೈಯಲ್ಲಿರೋದು. ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಗಡಿ ಭಾಗದಲ್ಲಿ ನುಸುಳಿ ಭಾರತೀಯರ ಹಣೆ ಮೇಲೆ ಪಾಯಿಂಟ್ ಬ್ಲಾಂಕ್ನಲ್ಲಿ ಬಂದೂಕಿಟ್ಟು ಸುಟ್ಟಾಗ ತಾಳ್ಮೆ ಕಳ್ಕೊಂಡು ಭಾವೋದ್ರೇಕಕ್ಕೊಳಗಾಗಿ ಏನೇನೋ ಮಾಡುವುದರ ಬದಲು ಆಪರೇಷನ್ ಸಿಂಧೂರ ಎನ್ನುವಂತಹ ಅತ್ಯಂತ ಕ್ಷಿಪ್ರ ಕಾರ್ಯಾಚರಣೆಯನ್ನು ಕಾರ್ಗತ್ತಲ ರಾತ್ರಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಹೊಡೆದವಲ್ಲ, ಸಂಯಮದ ಆಪರೇಷನ್ ಹಂಗಿರುತ್ತೆ. ಅಮೆರಿಕ ಸುಂಕದ ಬೆದರಿಕೆ ಒಡ್ಡಿದಾಗ ಆ ಎಮೋಷನಲ್ಗೆ ಒಳಗಾಗಿ ಭಾರತ ಏನೇನೋ ರಾಜತಾಂತ್ರಿಕವಾಗಿ ನಿರ್ಧಾರ ತಗೋಬೋದಾಗಿತ್ತು, ಆದರೆ ತಗೊಂಡಿಲ್ಲ. ಕಾದು ನೋಡುವ ತಂತ್ರಕ್ಕೆ ಭಾರತ ಇಳೀತು. ಸೊ ಅದರ ಪ್ರತಿಫಲವಾಗಿ ಇಡೀ ನರೇಂದ್ರ ಮೋದಿ ಹೇಳ್ತಾರೆ, ಭಾರತೀಯರ 148 ಕೋಟಿ ಭಾರತೀಯರ ಸಂಯಮ ಮತ್ತು ತಾಳ್ಮೆಯ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ ಅಂಥೇಳಿ ನರೇಂದ್ರ ಮೋದಿಯವರು ಕೂಡ ಒಂದು ತರಹದ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.